ಗುಡ್ ಮಾರ್ನಿಂಗ್ ಸ್ನೇಹಿತರೆ. 2 ವೀಕ್ ಮೇಲೆ ತಿರ್ಗಾ ರೈಡಿಂಗ್ಗೆ ಇವತ್ತು ಹೊರಟಿದ್ದೀನಿ. ಸ್ವಲ್ಪ ಗಾಡಿ ವಾರ್ಮ್ ಆಫ್ ಆಗಲಿ. ಓಕೆ, ಸ್ಟಾರ್ಟ್ ನೌ. ಎಕ್ಸಾಕ್ಟ್ ಸೌಂಡ್ ಯಾವ ಥರ ಕೇಳುತ್ತೆ ನೋಡಿ. ನಮ್ಮನೆಯಿಂದ ಕರೆಕ್ಟ್ ಒಂದು 2 ಕಿಲೋಮೀಟರ್ಸ್ ಮೇನ್ ರೋಡ್ ಹೈವೇ. ಅದು ಮುರುಡೇಶ್ವರ ಈ ಕಡೆ ನ್ಯಾಷನಲ್ ಹೈವೇ, ನಮ್ಮದು ಬಾಂಬೆ ನ್ಯಾಷನಲ್ ಹೈವೇ ರೋಡ್, ಒಂದೇ ರೋಡ್. ಯಾವುದಮ್ಮ ಅವರು ಮುಂದೆ ಹೋದ್ರಾ? ಹೌದಾ? ಮತ್ತು ಸಾಲಿಗ್ರಾಮದಲ್ಲೆಲ್ಲೋ ನಿಲ್ಲಿಸಿದ್ದೀನಿ ಅಂತ ಹೇಳ್ತಿದ್ರು. ಹಾಂ, ಹೌದಾ? ಮೋಸ್ಟ್ಲಿ ಸಾಲಿಗ್ರಾಮದಲ್ಲಿ ಎಲ್ಲ ಇದ್ದೀನಿ, ಟೀ ಕುಡಿತಿದ್ವಿ ಅಂತ ಹೇಳ್ತಿದ್ರು. ಅಂದರೆ ಬೆಳಿಗ್ಗೆ ಚಳಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರು ಅನಿಸುತ್ತೆ ಎಲ್ಲ. ನೀವು ಎಷ್ಟು ಗಂಟೆ ಬಂದಿದ್ರಿ? 6:30. 6:30 ಅಂದರೆ ಚಳಿ ಇದೆಯಲ್ಲ ಮಗ, ಫಾಗ್ ಬೇರೆ ಇದೆ, ಹಾಗಾಗಿ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತದೆ. ಮೋಸ್ಟ್ಲಿ ಹಿಂದೆ ಇದ್ದಾರಾ ಮುಂದೆ ಇದ್ದಾರಾ ಗೊತ್ತಿಲ್ಲ. ಫೋನ್ ಮಾಡಿ ಬಂದೆಮ್ಮ, ಎಲ್ಲ ಸಾಲಿಗ್ರಾಮ ಅಂತಿದ್ರು. ಮೋಸ್ಟ್ಲಿ ಯಾವ ಕಡೆಯಿಂದ ಹೋದರೂ ಗೊತ್ತಿಲ್ಲ. ಫೋಟೋ ಬೇಕಾ? ಫೋಟೋ ಗಿಟ್ಟ ತೆಗಿತೀರಾ? ಹಾಂ, ಬನ್ನಿ, ಒಲ್ ಸೈಡ್ ಯಾಕೆ ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ SS ರೈಡರ್ಸ್ ಫ್ಯಾನ್. ನೋಡಿ, ಹುಡುಗರಿಗೆ ಫೋಟೋ ಬೇಕಂತೆ, ನೋಡೋಣ. ಓಕೆ, ಬರಲಾ? ಓಕೆ, ಬಾಯ್. ನೋಡಿ, ಎಲ್ಲ ಹಾಯ್ ಮಾಡಿ, ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಓಕೆ, ಹಾಯ್, ಬಾಯ್. ಓಕೆ ಸ್ನೇಹಿತರೆ, ನೋಡಿ, ಓಕೆ, ಇವೆಲ್ಲ ನಮ್ಮ SS ರೈಡ್ ಫ್ಯಾನ್ಸ್. ನೋಡಿ ಸ್ನೇಹಿತರೆ, ಇದು ಮರವಂತೆ ಬೀಚ್. ಒಂದು 3-4 ಟೈಮ್ಸ್ ಬಂದಿದ್ದೆ ನಾನು ಮರವಂತಿ ಬೀಚಿಗೆ. ಆದರೆ ಅದೇ ಸ್ಯಾಟರ್ಡೆ ಸಂಡೇ ಅಂದರೆ ಸ್ವಲ್ಪ ಜನಗಳು ಸೇರ್ತಾರೆ, ಸ್ವಲ್ಪ ಬೈಕರ್ಸು ಬರ್ತಾರೆ.
ಸೂಪರ್ ಕಾರ್ಸು, ಬೈಕರ್ಸು, ಸ್ಪೋರ್ಟ್ಸ್ ಬೈಕ್ಗಳೆಲ್ಲ ಬರ್ತಾರೆ. ಮತ್ತು ನಮ್ಮ ಬ್ಯಾಂಗ್ಳೂರು ಥರ ಅಲ್ಲ, ಬ್ಯಾಂಗ್ಳೂರು ವೆದರಿಗೂ ಇಲ್ಲಿನ ವೆದರಿಗೂ ತುಂಬ ವ್ಯತ್ಯಾಸ ಇದೆ. ಟ್ರಾಫಿಕಲ್ಲೂ ತುಂಬ ಅಂದರೆ ಅಲ್ಲಿ 100% ಅಲ್ಲಿ ಒಂದು 15% ಆ ಥರ ಅಂದ್ಕೊಳ್ಳಿ ಟ್ರಾಫಿಕ್. ಏನಿಲ್ಲ, ಆರಾಮಾಗಿ ಓಡಿಸ್ಬೋದು ನೀವು. 2 ಅವರ್ ಅದೇ ಒಂದು 20 ಕಿಲೋಮೀಟ್ರ್ ಅನ್ನೋದು ಒಂದು ಕರೆಕ್ಟು ಒಂದು 20 ನಿಮಿಷ, 15-20 ನಿಮಿಷದಲ್ಲಿ ಹೊಡಿಬೋದು. ಅಷ್ಟು ಟ್ರಾಫಿಕ್ ಫ್ರೀ ಇದೆ, ಹೇಳೋವಂಥ ಟ್ರಾಫಿಕ್ ಇಲ್ಲ, ಫ್ರೀ ರೋಡ್. ಹಾಗೆ ಮತ್ತೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಇವಾಗ ನೋಡಿ ಬರ್ತಾ ಪಾಪ ಒಂದು 5-6 ಹುಡುಗರು ಸಿಕ್ಕಿದ್ರು. ಎಲ್ಲರೂ ವಯಸ್ಸು 17, 18, 16 ಇರ್ಬೋದು ಅನಿಸುತ್ತೆ. ಎಲ್ಲ ಆ ವಯಸ್ಸಿನ ಹುಡುಗರು. ಯಾರ ಹತ್ರನೂ ಗಾಡಿ ಓಡಿಸೋಕ್ಕೆ ಪರ್ಮಿಷನ್ ಇಲ್ಲ, DL ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಯಾರ ಹತ್ರನೂ ಇಲ್ಲ. ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ಅವ್ರವ್ರ ತಂದೆ ತಾಯಿಗಳಿಗೆ ಮಕ್ಕಳ ಕೈಯಲ್ಲಿ ದಯವಿಟ್ಟು ಗಾಡಿ ಕೊಡಬೇಡಿ. ಯಾಕಂತೇಳಿದರೆ ಈ ವಯಸ್ಸಿನ ಹುಡುಗರು ಹೆಂಗಂದ್ರಂಗೆ ಗಾಡಿ ಹೊಡಿತಾರೆ. ಯಾವ ಸಿಗ್ನಲ್ಲು, ಏನು ಎತ್ತ, ಯಾವ ರೂಟಲ್ಲಿ ಯಾರು ಬರ್ತಾರೆ, ಹೆಂಗೆ ಹೋಗಬೇಕು ಏನು ಗೊತ್ತಿಲ್ಲ. ಜೋಶ್ ಹುಡುಗರು, ಈ ಏಜಿನ ಹುಡುಗರೆಲ್ಲ ಜೋಶ್ ಹುಡುಗರು. ಅದಕ್ಕೆ ಅವ್ರ ತಂದೆ ತಾಯಿಗಳಿಗೆ ಇಷ್ಟಪಡ್ತೀನಿ, ಎಲ್ಲರೂ ತಂದೆ ತಾಯಿಗಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ, ಮಕ್ಕಳ ಕೈಯಲ್ಲಿ ಗಾಡಿ ಕೊಡಬೇಡಿ. ನಾಳೆ ಅಯ್ಯೋ ಅನ್ನೋದಕ್ಕಿಂತ ಮೊದಲು ಒಂದ್ಸಲ ಯೋಚನೆ ಮಾಡಿ. ಯಾಕಂದರೆ ಚಿಕ್ಕ ಹುಡುಗರು, ಓದೋ ಹುಡುಗರು, ಅವರಿಗೆ ಏಜ್ ಇನ್ನೂ ಆಗಿರಲಿಲ್ಲ, 18 ಆಗಿರೋಕ್ಕಿಲ್ಲ ಅಂಥ ವಯಸ್ಸಿನ DL ಇರಲ್ಲ ಆ ಹುಡುಗರ ಹತ್ರ. ಅವಾಗ ನಾಳೆ ಈ ಬೇರೆ ಏನಾಗೋದಕ್ಕಿಂತ ಮೊದಲು ಯೋಚಿಸಿ ಮಕ್ಕಳ ಕೈಗೆ ಗಾಡಿ ಕೊಡಬೇಡಿ. ಹುಷಾರ್, ಟೇಕ್ ಕೇರ್. ಎಲ್ಲ ತಂದೆ ತಾಯಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂತು ಸ್ನೇಹಿತರೆ ಮರವಂತೆ ಬೀಚ್. ಟಂಟಣೋ ಬೀಚು ನೋಡಿ. ಇವಾಗ ಸ್ವಲ್ಪ ಅಲ್ಲ ಬೋಟು ಪಕ್ಕದಲ್ಲಿ ಫಿಶಿಂಗ್ ಮಾಡೋದು ಕಾಣಿಸ್ತಾ ಇದೆ. ಖಾಲಿ ರೋಡ್. ನೋಡಿ ಸ್ನೇಹಿತರೆ, ಒಂದು ಬಂದರಿಗೆ ಬಂದಿದ್ದೀನಿ, ಆದರೆ ಇದು ಯಾವ ಬಂದರ ಅಂತ ಗೊತ್ತಿಲ್ಲ. ಬಂದಿದ್ದೀನಿ, ನೋಡೋಣ ಯಾವ ಮೀನಿದೆ ಏನಂತ. ಫಸ್ಟ್ ಟೈಮ್ ಬರ್ತಿರೋದು, ಯಾವ ಬಂದರಂತ ಗೊತ್ತಿಲ್ಲ. ಒಂದು ನೋಡ್ಕೊಂಡು ಬರೋಣ. ಈ ಗಾಡಿ ಹೋಗ್ತದೆ ಇಲ್ವ ಅಂತ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ತುಂಬ ಸ್ಮೂತಾಗಿದೆ ಮಣ್ಣು. ಎಲ್ಲಿ ಊತ್ ಬಿಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಇದು ರೋಡಲ್ಲ, ಗಾಡಿಗಳು ಹೋಗಿ ಸ್ವಲ್ಪ ಹಾಡಾಗಿತ್ತು.
ಅಷ್ಟೇ. ತುಂಬ ಸ್ಮೆಲ್ ಇದೆ, ತುಂಬ ಅಂದರೆ ತುಂಬ ಹೆವಿ ಸ್ಮೆಲ್ ಇದೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಬೋಟ್ಗಳು ಮೀನು ಖಾಲಿ ಮಾಡಲ್ಲಂತೆ ಇಲ್ಲಿ. ಇದು ಚಿಕ್ಕ ಬಂದ, ಇಲ್ಲಿ ಚಿಕ್ಕ ಚಿಕ್ಕ ದೋಣಿ ಬಂದು ಮೀನು ಖಾಲಿ ಮಾಡ್ತಾವೆ. ಇಲ್ಲಿ ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ಬರಲ್ಲ ಇಲ್ಲಿ. ಆದರೆ ಯಾವ ಮೀನುಗಳು ಕಾಣಿಸ್ತಾ ಇಲ್ಲ ನೋಡಿ. ಇಷ್ಟೊಂದು ದೋಣಿಗಳಿವೆ ಇಲ್ಲಿ, ಎಲ್ಲ ಚಿಕ್ಕ ಚಿಕ್ಕ ದೋಣಿಗಳು. ಅದರ ಮೀನೆಲ್ಲ ತೆಗಿತಿದ್ದಾರೆ, ಯಾವ ಮೀನು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ದೋಣಿಗಳಿವೆ. ಎಷ್ಟೊಂದು ಜನ ಇದ್ದಾರೆ, ಅದು ತುಂಬ ಚೆನ್ನಾಗಿದೆ ಎಲ್ಲ ದೋಣಿಗಳು. ಅದು ದೊಡ್ಡ ಬೋಟ್ಗಳು ಯಾವುದೂ ಇಲ್ಲ ನೋಡಿ. ಬಲೆಯಿಂದ ಹೆಂಗೆ ಮೀನು ತಪ್ಪಿಸ್ತಾರಂತ. ಬಂಗಡ ಬಂಗಡ ಯಾವ ಬಂದರ ಅಂತ ಗೊತ್ತಾಗ್ತಿಲ್ಲ. ಇದು ಮರವಂತೆ ಪಕ್ಕನೇ, ಆದರೆ ಯಾವ ಬಂದರ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಫಿಶಿಂಗ್ ಮಾಡಿ ಮನೆ ಬರ್ತಿದ್ದಾರೆ. ತುಂಬ ದೋಣಿಗಳಿವೆ. ಬ್ಯಾಂಗ್ಳೂರು ಎಷ್ಟು ಹೋಗೋಣ ಸಾಕು. ಆದರೆ ಮೀನು ಯಾವುದಂತ ಕಾಣಿಸ್ತಾ ಇಲ್ಲ ಅಷ್ಟೇ. ಎಷ್ಟೊಂದು ದೋಣಿಗಳು ನೋಡಿ. ಎಲ್ಲ ಫಿಶಿಂಗ್ ಮಾಡ್ಕೊಂಡು ಮನೆ ಬರ್ತಾ ಇದ್ದಾರೆ. ಇವತ್ತಿನ ಕಸುಬು ಮುಗೀತು ಅಂತ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಬೆಂಗಳೂರು ಇಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ, ಗ್ರೂಪ್ ಇದೆ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ. ಬೆಂಗಳೂರು ಇಂಡಿಯನ್ ಏರ್ಫೋರ್ಸ್. ಹೌದು, ಯಲಹಂಕ ಹತ್ರ ಬರುತ್ತೆ. BSF ಏರ್ಫೋರ್ಸ್ ಎಲ್ಲ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ ನ್ಯೂ ಏರ್ಪೋರ್ಟ್ ರೋಡ್. ಯಾರಿದ್ದಾರೆ ಪರಿಚಯದವ್ರು? ಆಯ್ತಾ ಇವತ್ತಿದ್ದು ಕಸಬು? ಹೌದಾ? ಇವತ್ತೇನು ಮೀನು ಏನಿತ್ತು? ಹೌದಾ? ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ನಿಮ್ಮ ಹೆಸರು? ಗಣೇಶ್. ನಿಮ್ಮ ಹೆಸರು? ಬಾಬು. ನಿಮ್ಮದು? ಓಕೆ. ನಿಮ್ಮದು? ಇಲ್ಲ, ಗ್ರೂಪಲ್ಲಿದ್ದಾರೆ. ಎಲ್ಲ ಮುರುಡೇಶ್ವರಕ್ಕೆ ಹೋಗಿದ್ರು. ಹಾಂ, ಇದೆಲ್ಲ ನೋಡೋಕೆ ಸಿಗಲ್ಲ ಅಲ್ಲಿ. ಹಾಂ, ಬೆಂಗಳೂರು ಯಲಹಂಕ. ಹಾಂ, ಇಲ್ಲ, ನಮ್ಮದು ಇಂಡಿಯನ್ ಏರ್ಪೋರ್ಟ್ಸ್ ಹತ್ರ. ನೋಡಿ ಎಷ್ಟು ಜನ ಫಿಶಿಂಗ್ ಡಿಪಾರ್ಟ್ಮೆಂಟ್ ಅವ್ರು, ಅಂದರೆ ಇದನ್ನೇ ನಂಬ್ಕೊಂಡು ಜೀವನ ಸಾಗಿಸೋರು ಎಷ್ಟೊಂದು ಜನ ಇದ್ದಾರೆ ನೋಡಿ. ಇದು ಬಂದರು ಒಂಥರ ವಿಚಿತ್ರವಾಗಿದೆ. ಯಾಕಂದರೆ ಮಲ್ಪೆ ಬಂದರು ನೋಡಿದ್ದೀನಿ, ಸುಮಾರು ಬಂದರುಗಳಲ್ಲಿ ನೋಡಿ, ಆದರೆ ಇದು ಒಂಥರ ವಿಚಿತ್ರ. ಈ ಚಿಕ್ಕ ದೋಣಿಗಳಿಗೆ ಮಾತ್ರ ನೋಡಿ. ಈ ದೋಣಿಯಲ್ಲೂ ಕೂಡ ಬಂಗಡೆ ಮೀನಿದೆ. ಇದು ಅವತ್ತು ನಾನು ನಿಮಗೆ ಒಂದು ರಿವ್ಯೂ ಮಾಡಿದ್ದೀನಿ. 9.9 ಅಂತ ಇಂಜನ್, ಅದು 9 ಅವರ್ಸ್ ಪರ್ದು 2 ಸ್ಟಾಕ್ ಇಂಜನ್ ಬಂದು ವಾಟರ್ ಕೂಲ್ಡ್ ಇಂಜನ್. ಅದೇ ಇಂಜನ್ ಈ ದೋಣಿಗೆ ಫಿಟ್ ಮಾಡಿದ್ದಾರೆ. ಇದು ಮುಖಾಂತರ ಅವರು ಡೀಪ್ಗೆಲ್ಲ ಹೋಗ್ತಾರೆ ಅಷ್ಟೇ. ಎಲ್ಲ ಬೋಟಲ್ಲೂ ಕೂಡ ಇವತ್ತು ಎಲ್ಲ ಬಂಗಡೆ ಮೀನು, ಎಲ್ಲ ಬೋಟಲ್ಲೂ ಬಂಗಡೆ ಮೀನು. ಇದು 1340. ಹಾಂ, ಹೌದು.
ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ತುಂಬ ವರ್ಷದ ಹಿಂದೆ, ಆದರೆ ಈಗ ರೀಸೆಂಟಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. $22 ಲಕ್ಷ. 22. ಹಾಂ, ಆ ಬೋಟಲ್ಲಿ ಬಂಗಡೆ ಮೀನಿದೆ. ನೋಡೋಣ ಏನು ಮೀನಂತ ನೋಡ್ಕೊಂಡು ಬರೋಣ. ಬೆಂಗಳೂರಿಂದ. ಹೌದು, 22. ಹಾಂ, ಏನು ಮೀನಿದೆ ಅಂತ ನೋಡಿಕೊಂಡು ಬರೋಣ ಅಂತೆ. ನೋಡಿ ಸರ್, ಬಂಗಡೆ ಮೀನು ನೋಡಿ, ಬಂಗಡೆ ಮೀನು ತೆಗಿತಿದ್ದಾರೆ. ನೋಡಿ ಎಲ್ಲ ಬಂಗಡೆ ಮೀನುಗಳೇ. ಬಲ್ಲಿಂದ ತಪ್ಪಿಸ್ತಾ ಇದ್ದಾರೆ. ಇದು ಖಾಲಿ ಬಂಗಡೆ ಮೀನು ಸರ್? ಇದು ಎಷ್ಟಿದೆ ಕೆಜಿಗೆ? ಹಾಂ ಹಾಂ, ಹೌದಾ? ಎಲ್ಲ ಬೋಟಲ್ಲೂ ಬಂಗಡೆ ಮೀನು ಅನಿಸುತ್ತೆ ಅಲ್ಲ? ಹಾಂ 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 ಹಾಂ, ಬೂತಾಯಿ ನೋಡಿ ಸ್ನೇಹಿತರೆ, ಫ್ರೆಶ್ ಆಗಿದೆ ಬಂಗಡೆ ಮೀನು ನೋಡಿ. ಇವಾಗಲೇ ತೊಗೊಬಂದಿದ್ದಾರೆ. ಎಷ್ಟೊಂದು ದೋಣಿಗಳು ನೋಡಿ ಸ್ನೇಹಿತರೆ. ನಿಮಗೆ ಬರೀ ಕಂಬಗಳು ಕಾಣಿಸ್ತಿದೆ, ಫ್ಲ್ಯಾಗ್ಗಳು ಕಾಣಿಸ್ತಿದೆ, ಕಲರ್ ಕಲರ್ ದೋಣಿ. ಬೆಳಿಗ್ಗೆ ಎಷ್ಟು ಗಂಟೆ ಹೋಗಿರ್ತೀರಾ ಸರ್ ನೀವು? ಬೆಳಿಗ್ಗೆ 4 ಗಂಟೆ ಜಾವ. ಬರೋದು ಟೈಮಿಂಗ್ಸ್ ಇರಲ್ಲ ಅಲ್ವಾ? ಹೌದು. ಹಾಂ ಹಾಂ, ಓಕೆ. ಇದು ಎಷ್ಟು ಪವರ್ ಇಂಜನ್ ಸರ್ ಇದು? 8 HP. ಇದಕ್ಕೆ ಓಕೆ. ಇದರಲ್ಲಿ ಇನ್ನೊಂದು ಇದೆಯಲ್ಲ, ಅದು 9.9 ಅಂತ. ಓಕೆ, ಹಾಂ ಹಾಂ ಹಾಂ,
ನಮ್ಮ ಬೆಂಗಳೂರಲ್ಲಿ ಈ ರಿಂಗ್ ಥರ ಬೋಟ್ ಬರುತ್ತಲ್ಲ ಅದಕ್ಕೆಲ್ಲ ಫಿಟ್ ಮಾಡ್ತಾರೆ ಅದು. ಹಾಂ, ಇದು ಹೆವಿ ಇಂಜನ್ ಅದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಅನಿಸುತ್ತೆ ಯೂಸ್. ಹಾಂ ಹಾಂ ಹಾಂ, ದೋಣಿನೂ ತುಂಬ ದೊಡ್ಡದಲ್ವಾ? ಹೌದು. ಸರ್ ತಮ್ಮ ಹೆಸರು? ಮಹೇಶ್. ನಿಮ್ಮದು? ಸುಜಾನ್. ಸರ್ ನಿಮ್ಮದು? ಗೋವಿಂದ್. ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್. ಎಸ್ ರೈಡರ್. ಓಕೆ, ಥ್ಯಾಂಕ್ ಯು. ಬೆಂಗಳೂರು. ಹಾಂ, ಹೌದೌದು. ಇಲ್ಲ ಇಲ್ಲ, ನಮ್ಮ ಹೌದು, ಆನಲ್ಲೇ ಇದೆ. ಬಂದಿದ್ವಿ, ಒಂದು 7-8 ಮಂದಿ ಬಂದಿದ್ವಿ. ಅವರು ಮುರುಡೇಶ್ವರಕ್ಕೆ ಹೋದರು. ನಾನು ಹಂಗೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ಇದೆಲ್ಲ ನೋಡೋಕ್ಕೆ ಸಿಗಲ್ಲಲ್ಲ ನಮಗೆ ಅಲ್ಲಿ. ಹಾಂ, ನಮ್ಮ ಬೆಂಗಳೂರು ಕಡೆ ಎಲ್ಲ ನೀವು ಇವತ್ತು ಹಿಡ್ಕೊಂಡು ಬಂದರೆ ಒಂದು 10 ದಿನದ ಮೇಲೆ ಬರುತ್ತೆ ಬೆಂಗಳೂರಿಗೆ. ಹೌದು, ಇದೆಲ್ಲ ತುಂಬ ಫ್ರೆಶ್. ಹಾಂ ಹಾಂ, ಅದೇ ಇಟ್ಕೊಂಡು ಬಂದವರಿಗೆ ರೇಟ್ ಸಿಗಲ್ಲ. ಹೌದು, ಮೇಯ್ನ್ ಎಲ್ಲದೂ ಹಾಗೆ. ಈಗ ಬೇಸಾಯ ಮಾಡುವವರು ಇದು ಪ್ರಾಬ್ಲಮ್ ಅದೇ ಪಾಪ. ಅವರು ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಆದರೆ ಮೀಡಿಯೇಟ್ರಿಂದ ಅವ್ರಿಗೆ ರೇಟ್ ಸಿಗಲ್ಲ. ಆ ಮಧ್ಯದಲ್ಲಿದ್ದವರೇ 2 ಕಾಸು ಸಂಪಾದನೆ ಮಾಡ್ಕೋತಾರೆ. ಹೌದು ನೇರವಾಗಿ ನಮಗೆ ಸೇಲ್ ಮಾಡೋಕ್ಕೂ ಆಗಲ್ಲ. ಹೌದು. ಹಾಂ ನೋಡಿ ಸ್ನೇಹಿತರೆ, ಈ ಗಂಗಾ ಮಾತೆ ನಂಬ್ಕೊಂಡು ಜೀವನ ಮಾಡುವರು ಯಾವ ಥರ ಜೀವನ, ಅವ್ರ ಕಷ್ಟಗಳು ಕೇಳಿದ್ರಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. 4 ಗಂಟೆಯಿಂದ ಬರೋದು ಟೈಮಿಂಗ್ಸ್ ಇಲ್ಲ. ಅದು ಹೇಳ್ತಾರೆ ನೀರು ಸೆಳೆತ ಅದು ಇದು, ಅದೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಅವರಿಗೆ ಮಾತ್ರ ಇದು ಜೀವನ ಮಾಡ್ಕೊಂಡಿದ್ದಾರೆ ಗೊತ್ತಾಗುತ್ತೆ. ಆದರೆ ತುಂಬ ಕಷ್ಟ ಇದೆ, ಯಾವುದು ಈಸಿ ಇಲ್ಲ. ನೋಡೋಕೆ ತುಂಬ ಚೆನ್ನಾಗಿದೆ. ಬಲರಾಮ್. ಓಕೆ ಬ್ರದರ್, ಸಿಗೋಣ ಆಯಿತಾ? ಓಕೆ, ಥ್ಯಾಂಕ್ ಯು. ನೋಡಿ ಸಮುದ್ರದ ಮರಳು ಎಷ್ಟು ಸ್ಮೂತಾಗಿ ಸಕ್ಕರೆ ಥರ ಇದೆ ನೋಡಿ. ಹೋಗೋಣ ಸ್ನೇಹಿತರೆ, ರಿಟರ್ನ್. ಇವತ್ತಿನ ಬಂದರ್ ವಿಡಿಯೋ ಎಲ್ಲ ಮುಗೀತು. ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಫಿಶಿಂಗ್ ಡಿಪಾರ್ಟ್ಮೆಂಟ್ ನೋಡಿ. ಆ ಜಾಗಕ್ಕೆ ಬಂದ್ರೇ ಅಲ್ಲಿದ್ದ ವಿಶೇಷತೆ ಏನಂತ ಗೊತ್ತಾಗತ್ತೆ. ಫಿಶಿಂಗ್ ಡಿಪಾರ್ಟ್ಮೆಂಟ್ ಜೀವನ ತುಂಬ ಕಷ್ಟ. ಈ ಬಸ್ಸನ್ನು ಮುಂದೋಗಲ್ಲ, ಮುಂದೋಗೋರಿಗೂ ಬಿಡಲ್ಲ.
ಏನು ಆಟ ಆಡ್ತಾರಪ್ಪ ರೋಡಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ.